Hello students, welcome back to Shivkumar HB English Scorer channel. Students, today I'm going to teach you about how to convert from active to passive of the sentences having modal verbs. ಸೆಂಟೆನ್ಸ್ಗಳಲ್ಲಿ modal verbs ಇದ್ದಾಗ ನಾವು ಹೇಗೆ ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದಲ್ಲಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ಟ್ಯಾಬ್ಗೆ, ಡೆಸ್ಕ್ಟಾಪ್ಗೆ ಬರುತ್ತೆ. ಯಾವುದೇ ವಿಡಿಯೋನು ಮಿಸ್ ಆಗಲ್ಲ, ಎಲ್ಲ ವಿಡಿಯೋ ಒಟ್ಟಿಗೆ ಸಿಗುತ್ತೆ, ನಿಮ್ಗೆ ಹುಡುಕಾಡೋ ಅವಶ್ಯಕತೆ ಇರಲಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಮತ್ತೆ ಅದನ್ನ ಸಬ್ಸ್ಕ್ರೈಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಮಾಡಲ್ ವರ್ಬ್ಸ್. ಫಸ್ಟ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ದ ಮಾಡಲ್ ವರ್ಬ್ಸ್. ನೋಡಿ, ಮಾಡಲ್ ವರ್ಬ್ಸ್ ಯಾವ್ಯಾವುದು? ವಿಲ್, would, shall, should, can, could, may, might, must, ought to, need to. ಇಷ್ಟು ಮಾಡಲ್ ವರ್ಬ್ಸ್ ಇರುತ್ತೆ. ಇಷ್ಟು ಮಾಡಲ್ ವರ್ಬ್ಸ್ ಬಂದಾಗ ಈ ಮಾಡಲ್ ವರ್ಬ್ಸ್ ಪಾರ್ಟ್ ಅನ್ನ ಮಾತ್ರ ನಾವು ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಆಗುತ್ತೆ ಅದು? ವಿಲ್ ಬಿಕಮ್ಸ್ ವಿಲ್ ಬಿ. ವಿಲ್ ಇದ್ದಿದ್ದು ವಿಲ್ ಬಿ ಆಗುತ್ತೆ. ಇಷ್ಟು ಪಾರ್ಟ್ ಅನ್ನ ಚೇಂಜ್ ಮಾಡಿದ್ರೆ ಸಾಕು. ನೀವು ವಿಲ್ ಇರುವಂತಹ ಜಾಗದಲ್ಲಿ ವಿಲ್ ಬಿ ಮಾಡಿದ್ರೆ ಮುಗೀತು. ಇನ್ನ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿರುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ, ಬೈ ಬಂದಿರುತ್ತೆ. ಅದೆಲ್ಲ ಕಾಮನ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಗೆ ನಾನು ಆಕ್ಟಿವ್ ಇಂದ ಪ್ಯಾಸಿವ್ ಗೆ ಕನ್ವರ್ಟ್ ಮಾಡಬೇಕು ಅಂತಕ್ಕಂತಹ ವಿಡಿಯೋಸ್ ನಾನು ಮಾಡಿದ್ದೀನಿ. ಅದನ್ನ ಅದೇ ರೀತಿ ಮಾಡಿ, ಬೇರೆದನ್ನು ಕೂಡ. ಇದು ಜಸ್ಟ್ ವಿಲ್ ಇದ್ದಿದ್ದನ್ನ ವಿಲ್ ಬಿ ಚೇಂಜ್ ಮಾಡೋದು. ಮಿಕ್ಕಿದೆಲ್ಲ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿರೋ ತರನೇ ಇರುತ್ತೆ. ಒಂದು ವೇಳೆ ವಿಲ್ ನಾಟ್ ಬಂದ್ರೆ, ವಿಲ್ ಪಕ್ಕ ನಾಟ್ ಬಂದ್ರೆ ನೀವು ವಿಲ್ ನಾಟ್ ಬಿ ಮಾಡೋದಷ್ಟೇ. ಎಲ್ಲವಕ್ಕೂ ಎಲ್ಲಾ ಮಾಡಲ್ ವರ್ಬಲ್ಲೂ ಕೂಡ ಮಾಡಲ್ ವರ್ಬ್ ಪಕ್ಕದಲ್ಲಿ ನಾಟ್ ಬಂದ್ರೆ ನೀವು ಅದ್ರ ಪಕ್ಕ ಬಿ ಸೇರಿಸೋದು. ವಿಲ್ ನಾಟ್ ನ ಹಾಕಿ ಅದ್ರ ಪಕ್ಕದಲ್ಲಿ ಸೇರಿಸೋದು. ವಿಲ್ ಇದ್ರೆ ವಿಲ್ ಬಿ ಹೇಗೆ ಸೇರಿಸ್ತೀರಿ? ವಿಲ್ ನಾಟ್ ಇದ್ರೆ ವಿಲ್ ನಾಟ್ ಬಿ ಸೇರಿಸ್ತೀರಿ. ಅದೇ ರೀತಿ ವುಡ್ ಇದ್ರೆ ವುಡ್ ಬಿ ಸೇರಿಸ್ತೀರಿ. ವುಡ್ ನಾಟ್ ಇದ್ರೆ ವುಡ್ ನಾಟ್ ಬಿ ಸೇರಿಸ್ತೀರಿ. ಶಲ್ ಇದ್ರೆ ಶಲ್ ಬಿ ಸೇರಿಸ್ತೀರಿ. ಶಲ್ ನಾಟ್ ಇದ್ರೆ ಶಲ್ ನಾಟ್ ಬಿ ಸೇರಿಸ್ತೀರಿ. ಅದೇ ರೀತಿ ಎಲ್ಲಕ್ಕೂ ಕೂಡ ನೀವು ನೆಗೆಟಿವ್ ಅನ್ನ ಸೇರಿಸ್ತಾ ಹೋಗ್ಬೋದು ಅವ್ರು ಕೊಟ್ರೆ. ಓಕೆ, ವುಡ್ ಇದ್ದಿದ್ದು ವುಡ್ ಬಿ ಆಗುತ್ತೆ. ಶಲ್ ಇದ್ದಿದ್ದು ಶಲ್ ಬಿ. ಶುಡ್ ಇದ್ದಿದ್ದು ಶುಡ್ ಬಿ ಆಗಿ ಚೇಂಜ್ ಆಗುತ್ತೆ. ಕ್ಯಾನ್ ಇದ್ದಿದ್ದು ಕ್ಯಾನ್ ಬಿ ಆಗಿ ಚೇಂಜ್ ಆಗುತ್ತೆ. ಕುಡ್ ಇದ್ದಿದ್ದು ಕುಡ್ ಬಿ ಆಗಿ ಚೇಂಜ್ ಆಗುತ್ತೆ. ಮೇ ಇದ್ದಿದ್ದು ಮೇ ಬಿ ಆಗಿ ಚೇಂಜ್ ಆಗುತ್ತೆ. ಮೈಟ್ ಬಿಕಮ್ಸ್ ಮೈಟ್ ಬಿ. ಮಸ್ಟ್ ಬಿಕಮ್ಸ್ ಮಸ್ಟ್ ಬಿ. ಆಟ್ ಟು ಬಿಕಮ್ಸ್ ಆಟ್ ಟು ಬಿ. ಇಲ್ಲಿ ಟು ಕೂಡ ಇರಬೇಕು, ಟು ಬಿಡಬಾರ್ದು. ಆಟ್ ಟು ಇದ್ರೆ ಆಟ್ ಟು ಬಿ. ನೀಡ್ ಟು ಬಿ. ಓಕೆ, ಒಂದೊಂದ್ಸಾರಿ ನೀಡ್ ಟು ಇದ್ದಿದ್ದು ನೀಡ್ಸ್ ಟು ಬಿ ಆಗುತ್ತೆ. ನೀಡ್ಸ್ ಟು ಬಿ ಆಗುತ್ತೆ. ಯಾವಾಗ ಅಂದ್ರೆ ನಾವು ಮಾಡ್ತಾ ಇರ್ತಕ್ಕಂತಹ ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದಾಗ, ಥರ್ಡ್ ಪರ್ಸನ್ ಅಲ್ಲಿ ಇದ್ದಾಗ ನೀಡ್ಸ್ ಟು ಬಿ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೆ ಮಾತ್ರ, ಹಿ ಶಿ ಇಟ್ ಆ ತರ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಪ್ಯಾಸಿವ್ ನಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ನೀಡ್ಸ್ ಟು ಬಿ ಆಗುತ್ತೆ. ಇನ್ನ ಬಾಕಿ ಅಂತ ಎಲ್ಲ ನೀಡ್ ಟು ಬಿನೇ ಆಗುತ್ತೆ. ಇದು ನೆನಪಿರ್ಲಿ. ಓಕೆ, ನಾವು ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್ ಅಬೌಟ್ ಇಟ್. ನೋಡಿ, ಆಕ್ಟಿವ್ ಶಿ ವಿಲ್ ಬೈ ಎ ಕಾರ್ ಅಂತ ಇರುತ್ತೆ. ವಿಲ್ ಇದೆ ನೋಡಿ, ಇದು ವಿಲ್ ಬಿ ಆಗಿ ಕನ್ವರ್ಟ್ ಆಗುತ್ತೆ. ನೆನ್ಪಿಟ್ಕೋಬೇಕು. ಮಿಕ್ಕಿದೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ತರನೇ ಇದೆ. ಸಬ್ಜೆಕ್ಟ್ ಇದ್ದಿದ್ದು ಆಬ್ಜೆಕ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಬೈ ಸೇರ್ಕೊಳ್ಳುತ್ತೆ. ಓಕೆ, ಇಲ್ಲಿ ಎ ಕಾರ್ ಅಂತ ಆಬ್ಜೆಕ್ಟ್ ಇದ್ದಿದ್ದು ಪ್ಯಾಸಿವ್ ನಲ್ಲಿ ಸಬ್ಜೆಕ್ಟ್ ಆಗುತ್ತೆ. ತಗೊಂಡಿರೋದ್ರಿಂದ ಎ ಅಂತಕ್ಕಂಥದ್ದು ಕ್ಯಾಪಿಟಲ್ ಆಗುತ್ತೆ. ನೆಕ್ಸ್ಟ್ ವಿಲ್ ಇದ್ದಿದ್ದು ವರ್ಬ್ ಪಾರ್ಟ್ ಅಲ್ಲಿ ವಿಲ್ ಬಿ ಆಗುತ್ತೆ. ಬೈ ಇದ್ದಿದ್ದು
V3 ಆಗುತ್ತೆ. ಇದು ನಾನು ಹಿಂದಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೋಡ್ಕೊಂಡು ಬಂದಿದ್ರೆ ನಿಮಗೆ ಇದು ತುಂಬಾ ಸುಲಭ ಆಗುತ್ತೆ. Will be bought by her. She will buy a car. A car will be bought by her. Okay. Next active voice. She will not buy a car. ನೋಡಿ will not ಇದ್ದಿದ್ದು ಇಲ್ಲಿ ಏನಾಗಿ ಬದಲಾವಣೆ ಆಯ್ತು, will not be ಆಗಿ ಚೇಂಜ್ ಆಯ್ತು ಅಷ್ಟೇ. ಇನ್ನು ಸಬ್ಜೆಕ್ಟ್ ಇದ್ದಿದ್ದು ಎ ಕಾರ್ ಇದ್ದಿದ್ದು ಆಬ್ಜೆಕ್ಟ್ ಎ ಕಾರ್ ಸಬ್ಜೆಕ್ಟ್ ಜಾಗ ಬಂತು. ನೆಕ್ಸ್ಟ್ ವಿಲ್ ನಾಟ್ ಬಿ ಆದ್ಮೇಲೆ ಒಂದು ಬೈ ಇತ್ತಲ್ವಾ, ಅದು V3 ಆಗಿ ಬಾಟ್ ಆಯ್ತು. ಮತ್ತೆ ಪ್ರಿಪೋಸಿಷನ್ ಒಂದು ಬೈ ಎಕ್ಸ್ಟ್ರಾ ಆಡ್ ಆಯ್ತು. ಶಿ ಇದ್ದಿದ್ದು ಹರ್ ಆಗಿ ಕನ್ವರ್ಟ್ ಆಯ್ತು, ಇಲ್ಲಿ ಆಬ್ಜೆಕ್ಟ್ ಆಗಿ ಬಂತು. She will not buy a car. A car will not be bought by her. Next active. She would buy a car. Passive ನಲ್ಲಿ a car would be bought by her. would ಇದ್ದಿದ್ದು ನೋಡಿ would be ಆಯ್ತು. ಸಬ್ಜೆಕ್ಟ್ ಇದ್ದಿದ್ದು she ಇದ್ದಿದ್ದು ಆಬ್ಜೆಕ್ಟ್ ಗೆ ಬಂತು. ಅದ್ರ ಮುಂಚೆ ಒಂದು ಬೈ ಸೇರ್ಕೊಳ್ಳುತ್ತೆ. ಇಲ್ಲಿ ಎ ಕಾರ್ ಇದ್ದಿದ್ದು ಸಬ್ಜೆಕ್ಟ್ ಆಗಿ ಬಂತು ಪ್ಯಾಸಿವ್ ಅಲ್ಲಿ. ಇನ್ನು ವುಡ್ ಬೈ ಇದ್ದಿದ್ದು ವುಡ್ ಬಿ ಬಾಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ವುಡ್ ಬೈ ಇದ್ದಿದ್ದು ವುಡ್ ಬಿ ಬಾಟ್. ವುಡ್ ಇದ್ದಿದ್ದು ವುಡ್ ಬಿ ಆಗಿ ಆಗ್ಬೇಕು, ಬೈ ಇದ್ದಿದ್ದು V3 ಆಗ್ಬೇಕು ಅಷ್ಟೇ. ಹೆಚ್ಚಿಗೆ ಇನ್ನೇನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನಿಲ್ಲ, ತುಂಬಾ ಕಷ್ಟ ಏನಿಲ್ಲ, ವೆರಿ ಈಸಿ. ಕಲ್ತ್ರೆ ಎಲ್ಲವೂ ಕೂಡ ಈಸಿ. ವುಡ್ ಇದ್ದಿದ್ದು ವುಡ್ ಬಿ ಆಗುತ್ತೆ, ಬೈ ಇದ್ದಿದ್ದು ಬಾಟ್ ಆಗುತ್ತೆ, V3 ಆಗುತ್ತೆ ಅಷ್ಟೇ. ನೋಡಿ ಸಬ್ಜೆಕ್ಟ್ ಲಾಸ್ಟಿಗೆ ಹೋಯ್ತು, ಅದ್ರ ಮುಂಚೆ ಬೈ ಬಂತು. ಆಬ್ಜೆಕ್ಟ್ ಇದ್ದಿದ್ದು ಫಸ್ಟಿಗೆ ಬಂತು ಎ ಕಾರ್. ವುಡ್ ಬೈ ಇದ್ದಿದ್ದು ವುಡ್ ಬಿ ಬಾಟ್. ವುಡ್ ಪಕ್ಕಕ್ಕೆ ಬಿ ಸೇರ್ಸೋದು, ಬೈನ V3 ಮಾಡೋದು. ದಟ್ಸ್ ಆಲ್. ನೆಕ್ಸ್ಟ್, we shall distribute sweets. Passive voice. Sweets shall be distributed by us. Shall ಇದ್ದಿದ್ದು shall be ಆಗಿ ಕನ್ವರ್ಟ್ ಆಯ್ತು. ಡಿಸ್ಟ್ರಿಬ್ಯೂಟ್ ಇದ್ದಿದ್ದು V3 ಡಿಸ್ಟ್ರಿಬ್ಯೂಟೆಡ್ ಆಗಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಆಕ್ಟಿವ್. She should fix her writing. Her writing ನೋಡಿ, ಇದು ಸಬ್ಜೆಕ್ಟ್ she, ವರ್ಬ್ ಅನ್ನೋದು ಶುಡ್ ಫಿಕ್ಸ್, ಹರ್ ರೈಟಿಂಗ್ ಅನ್ನೋದು ಆಬ್ಜೆಕ್ಟ್. ಹರ್ ರೈಟಿಂಗ್ ಫಸ್ಟ್ ಬರುತ್ತೆ. ಹರ್ ರೈಟಿಂಗ್ ಶುಡ್ ಬಿ ಫಿಕ್ಸ್ಡ್ ಬೈ ಹರ್. ಇದನ್ನ ಬೈ ಹರ್ ನೀವು ಮಾಡ್ಕೋಬಹುದು ಅಥವಾ ಬಿಟ್ರು ತಪ್ಪಾಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಅಲ್ಲಿ ಅವಳದು ಅಂತ ಬಂದ್ಬಿಟ್ಟಿದೆ, ಹಂಗಾಗಿ ಅವಳ ರೈಟಿಂಗ್ಗೆ ತಾನೇ ಫಿಕ್ಸ್ ಆಗೋದು. ಹರ್ ರೈಟಿಂಗ್ ಶುಡ್ ಬಿ ಫಿಕ್ಸ್ಡ್. ಹಂಗಾಗಿ ಬೈ ಹರ್ ಅನ್ನ ಸೇರಿಸ್ತಾ ಇದ್ರು ಅದು ಅಂಡರ್ಸ್ಟುಡ್ ಆಗತ್ತೆ, ಅಥವಾ ಸೇರಿಸಿದ್ರು ತಪ್ಪಿಲ್ಲ. ನೆಕ್ಸ್ಟ್ ಆಕ್ಟಿವ್ ವಾಯ್ಸ್. ದೇ ಕ್ಯಾನ್ ಡೂ ಇಟ್. ಪ್ಯಾಸಿವ್ ಇಟ್ ಕ್ಯಾನ್ ಬಿ ಡನ್ ಬೈ ದೆಮ್. ಕ್ಯಾನ್ ಇದ್ದುದು ಕ್ಯಾನ್ ಬಿ ಆಯ್ತು. ನೆಕ್ಸ್ಟ್, ಇದು ದೇ ಸಬ್ಜೆಕ್ಟ್ ಇತ್ತು, ಕ್ಯಾನ್ ಡೂ ಅನ್ನೋದು ವರ್ಬ್ ಆಗುತ್ತೆ. ಕ್ಯಾನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಡೂ ಅನ್ನೋದು ಮೇನ್ ವರ್ಬ್. ಕ್ಯಾನ್ ಬಿ ಡನ್ ಆಗುತ್ತೆ ಬೈ ದೆಮ್. ನೆಕ್ಸ್ಟ್ ಆಕ್ಟಿವ್. ಯು ಕುಡ್ ಸೆಲ್ ಯುವರ್ ಕಾರ್. ಪ್ಯಾಸಿವ್ ನಲ್ಲಿ ಯುವರ್ ಕಾರ್ ಕುಡ್ ಬಿ ಸೋಲ್ಡ್ ಬೈ ಯು. ಯುವರ್ ಕಾರ್ಸ್ ಕುಡ್ ಬಿ ಸೋಲ್ಡ್ ಬೈ ಯು. ಯುವರ್ ಕಾರ್ ಕುಡ್ ಬಿ ಸೋಲ್ಡ್ ಅಂತಾನೂ ಬರೀಬಹುದು. ಬೈ ಯು ಹಾಕಿದ್ರು ನಡೆಯುತ್ತೆ, ಹಾಕದೇ ಇದ್ರು ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ಬೇರೆಯವ್ರ ಕಾರ್ ಅಲ್ಲ, ಯುವರ್ ಕಾರ್ ಅಂದಾಗ, ನಿನ್ನ ಕಾರ್ ಅಂದಾಗ ನೀನೇ ಸೇಲ್ ಮಾಡ್ಬೇಕಲ್ಲ, ಹಾಗಾಗಿ ಎಸ್. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಕುಡ್ ಸೆಲ್ ಅನ್ನೋದು ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್ ಎರಡು ಸೇರಿ ವರ್ಬ್ ಪಾರ್ಟ್ಗೆ ಸೇರ್ಕೊಳ್ಳುತ್ತೆ. ಯುವರ್ ಕಾರ್ ಅದು ಆಬ್ಜೆಕ್ಟ್. ಯುವರ್ ಕಾರ್ ಕುಡ್ ಬಿ ಸೋಲ್ಡ್ ಬೈ ಯು. ನೆಕ್ಸ್ಟ್ ಆಕ್ಟಿವ್. ದೇ ಮೇ ಮೇಕ್ ಎ ಡೊನೇಷನ್. ದೇ ಸಬ್ಜೆಕ್ಟ್, may make verb, a donation object. A donation may be made by them. May be made ಮಾಡ್ತೀರಾ.
ಮೇ ಮೇಕ್ ಇದ್ದಿದ್ದು ಮೇ ಬಿ ಮೇಡ್, ಮೇ ಇದ್ದಿದ್ದು ಮೇ ಬಿ ಆಗಿ ಕನ್ವರ್ಟ್ ಆಗುತ್ತೆ. ಮೇಕ್ ಇದ್ದಿದ್ದು ಮೇಡ್ ಆಗುತ್ತೆ. V3 ಮೇಡ್ ಇಲ್ಲಿ. ಮೇಕ್ ಇದ್ದಿದ್ದು ಮೇಡ್. ಮೇಕ್ V1, ಮೇಡ್ V2, V3 ಕೂಡ ಮೇಡ್. ನೆಕ್ಸ್ಟ್ ಆಕ್ಟಿವ್, ಹಿ ಮೈಟ್ ಫಿಕ್ಸ್ ದ ರೆಫ್ರಿಜರೇಟರ್. ಪ್ಯಾಸಿವ್ ನಲ್ಲಿ ನೋಡಿ, ಪ್ಯಾಸಿವ್ ನಲ್ಲಿ ಏನಾಗುತ್ತೆ, ದ ರೆಫ್ರಿಜರೇಟರ್ ಮೈಟ್ ಬಿ ಫಿಕ್ಸ್ಡ್ ಬೈ ಹಿಮ್. ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಮೈಟ್ ಫಿಕ್ಸ್ ಅನ್ನೋದು ವರ್ಬ್ ಆಗುತ್ತೆ. ಮೈಟ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಫಿಕ್ಸ್ ಅನ್ನೋದು ಮೇನ್ ವರ್ಬ್. ದ ರೆಫ್ರಿಜರೇಟರ್ ಆಬ್ಜೆಕ್ಟ್. ದ ರೆಫ್ರಿಜರೇಟರ್ ಮೈಟ್ ಬಿ ಫಿಕ್ಸ್ಡ್ ಬೈ ಹಿಮ್ ಪ್ಯಾಸಿವ್ ನಲ್ಲಿ. ಇದು ಲೆಟರ್ ಈ ಕಡೆಗೆ ಬಂದಿದೆ, ನೀವು ಇಲ್ಲಿಗೆ ಸೇರಿಸ್ಕೊಳ್ಳಿ. ಈ ಕಡೆಗೆ ಇಲ್ಲಿಗೆ ಪ್ಯಾಸಿವ್ ಅಂತ ಬರ್ಕೊಳ್ಳಿ. ಟೈಪಿಂಗ್ ಅಲ್ಲಿ ಮಿಸ್ ಆಗಿದೆ. ನೆಕ್ಸ್ಟ್ ಆಕ್ಟಿವ್ ನಲ್ಲಿ, ಯು ಮಸ್ಟ್ ಫಿನಿಶ್ ದಿಸ್ ಟುಡೇ. ಪ್ಯಾಸಿವ್, ದಿಸ್ ಮಸ್ಟ್ ಬಿ ಫಿನಿಶ್ಡ್ ಟುಡೇ ಬೈ ಯು. ಮಸ್ಟ್ ಇದ್ದಿದ್ದು ಮಸ್ಟ್ ಬಿ ಆಯ್ತು. ಮಸ್ಟ್ ಫಿನಿಶ್ ಇದು ವರ್ಬ್ ಪಾರ್ಟ್. ಈ ವರ್ಬ್ ಪಾರ್ಟ್ ಅನ್ನ ನೀವು ಮಸ್ಟ್ ಬಿ ಫಿನಿಶ್ಡ್ ಅಂತ ಮಾಡ್ಬೇಕಾಗುತ್ತೆ. ಇಷ್ಟನ್ನ ಮಾಡಿದ್ರೆ ಇನ್ನು ಸಬ್ಜೆಕ್ಟ್ ತೆಗೆದು ಆಬ್ಜೆಕ್ಟ್ ಲಾಸ್ಟ್ ಹಾಕೋದು, ಆಬ್ಜೆಕ್ಟ್ ತೆಗೆದು ಫಸ್ಟ್ ಹಾಕೋದು. ಇನ್ನು ಟುಡೇ ಅನ್ನೋದೊಂದು ಎಕ್ಸ್ಟ್ರಾ ಇದೆ ನೋಡಿ ಇಲ್ಲಿ. ಟುಡೇ ಫಿನಿಶ್ಡ್ ಟುಡೇ. ಟುಡೇ ಇಲ್ಲಿ ಬರೆದ್ರು ಆಗುತ್ತೆ, ನೀವು ಲಾಸ್ಟಿಗೆ ಬರೆದ್ರು ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಕಿಲ್ಲ. ಎಸ್, ದಿಸ್ ಮಸ್ಟ್ ಬಿ ಫಿನಿಶ್ಡ್ ಟುಡೇ ಬೈ ಯು, ಅಥವಾ ದಿಸ್ ಮಸ್ಟ್ ಬಿ ಫಿನಿಶ್ಡ್ ಬೈ ಯು ಟುಡೇ ಅಂತಾನು ಬರೀಬಹುದು. ಯು ಆಟ್ ಟು ಕ್ಲೀನ್ ದಿಸ್ ರೂಮ್. ಆಟ್ ಟು ಇದ್ದಿದ್ದು, ಎಸ್, ಇಟ್ ಬಿಕಮ್ಸ್ ಆಟ್ ಟು ಬಿ. ಎಸ್, ಯು ಸಬ್ಜೆಕ್ಟ್, ಆಟ್ ಟು ಕ್ಲೀನ್ ವರ್ಬ್ part, this room object part. Object part is coming to subject part of the passive, this room. Next verb part is converted into ought to becomes ought to be. Clean becomes cleaned, V3. Next preposition by is added. Next you becomes you only. You ought to clean this room. This room ought to be cleaned by you. Active. They need to find the document. They subject. Need to find verb. That document object. That document needs to be found by them. ನೋಡಿ, ನೀಡ್ಸ್ ಅಂತ ನಾನು ಇಲ್ಲಿ ಹಾಕಿದ್ದೀನಿ, ಎಸ್ ನ ಆಡ್ ಮಾಡಿದ್ದೀನಿ. ವೈ, ಯಾಕೆ? ದಟ್ ಡಾಕ್ಯುಮೆಂಟ್ ಅನ್ನೋದು ಥರ್ಡ್ ಪರ್ಸನ್ ಆಗಿದೆ, ಸಿಂಗ್ಯುಲರ್ ಆಗಿದೆ. ಹಂಗಾಗಿ ಹಿ, ಶಿ, ಇಟ್ ಅನ್ನೋ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದ್ರೆ ಸಬ್ಜೆಕ್ಟ್ ಅಲ್ಲಿ ಪ್ಯಾಸಿವ್ ಮಾಡುವಾಗ ನೀಡ್ಸ್ ಮಾಡಿ ನೀವು. ಇದು ಪ್ಲೂರಲ್ ಆಗಿದ್ರೆ ನೀಡೇ ಇರಲಿ, ನೀಡ್ ಅಂತ ಇರ್ಬೇಕು. ಅಥವಾ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ದನೆ ಥರ್ಡ್ ಪರ್ಸನ್ ಪ್ಲೂರಲ್ ಅಂದ್ರೆ ದಟ್ ಡಾಕ್ಯುಮೆಂಟ್ಸ್ ಅಂತ ಇದ್ರೆ ನೀಡ್ ಆಗುತ್ತೆ. ಇನ್ನು ಐ, ವಿ, ಯು, ದೇ ಇವೆಲ್ಲ ಇದ್ರೆ ನೀಡ್ ಆಗುತ್ತೆ. ಓಕೆ, ನಾನು ಬೇರೆ ವಿಡಿಯೋಗಳನ್ನ ಟೆನ್ಸಸ್ ವಿಡಿಯೋಸ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಮಾಡಿದ್ದೀನಿ, ಅವೆಲ್ಲ ನೋಡ್ಕೊಂಡ್ಬಂದ್ರೆ ಎಲ್ಲಿ ನೀಡ್ಸ್ ಆಗುತ್ತೆ, ಎಲ್ಲಿ ನೀಡ್ ಆಗುತ್ತೆ ಎಲ್ಲವೂ ಗೊತ್ತಾಗುತ್ತೆ. ನನ್ನ ಚಾನೆಲ್ ನಲ್ಲಿರ್ತಕ್ಕಂತಹ ಎಲ್ಲ ವಿಡಿಯೋಸನ್ನು ನೋಡಿ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಹೌದಾ? ವೆದರ್ ಯು ಆರ್ ಇನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ವೆದರ್ ಯು ಆರ್ ಟೇಕಿಂಗ್ ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ವೆದರ್ ಯು ಆರ್ ಟೇಕಿಂಗ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಇದೇ ಗ್ರಾಮರ್ ಆಗುತ್ತೆ ಎಲ್ಲರಿಗೂ. ದ ಸೇಮ್ ಗ್ರಾಮರ್ ವಿಲ್ ಬಿ ಅಪ್ಲೈಡ್. needs to be found by them. They need to find that document. That document needs to be found by them. Okay, children, ನಾನು ಇವತ್ತು ಮಾಡಲ್ ವರ್ಬ್ಸ್ ಸಂಬಂಧಪಟ್ಟ ಹಾಗೆ ಹೇಗೆ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅನ್ನ ಕನ್ವರ್ಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಬಾಕಿ ಇದೆ. ಇನ್ನು ಇಂಪರೇಟಿವ್ ಸೆಂಟೆನ್ಸಸ್ ಮಾಡಬೇಕು.
ಎಸ್ ಆರ್ ನೋ ಕ್ವಶನ್ಸ್ ಅನ್ನ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಅಂಡ್ WH ಕ್ವಶನ್ಸ್ ಅನ್ನ ಕನ್ವರ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಇದೆಲ್ಲ PUC ಡಿಗ್ರಿಗೆ ಬೇಕಾಗುತ್ತೆ. ಈಗ ನಾನು ಮಾಡಲ್ ವರ್ಸ್ನ ಹೇಳ್ಕೊಟ್ಟಿರುವಂತದ್ದು ಎಲ್ಲ ಹೈಸ್ಕೂಲ್ಗೆ ಮತ್ತೆ PUಗೂ ಬೇಕಿದು. ಬಟ್ ಸ್ವಲ್ಪ WH ಕ್ವಶನ್ಸ್, ಎಸ್ ಆರ್ ನೋ ಕ್ವಶನ್ಸ್ ಅವೆಲ್ಲ ಸ್ವಲ್ಪ ಹೈಯರ್ ಲೆವೆಲ್ PU ಡಿಗ್ರಿಗೆ ಬೇಕಾಗುತ್ತೆ. ಅದನ್ನು ಕಲ್ತ್ಕೊಂಡಿರಿ. ಯಾವ ಕ್ವಶನ್ ಹೇಗ್ ಬರುತ್ತೆ ಅಂತ ಗೊತ್ತಾಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗಂತೂ ಎಲ್ಲವೂ ಬೇಕು. ನಂದು ಹೈಸ್ಕೂಲ್ ಗ್ರಾಮರ್, PU ಗ್ರಾಮರ್, ಡಿಗ್ರಿ ಗ್ರಾಮರ್ ಅಂತ ಏನು ಹೇಳಂಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ್ದು ಬೇಕಾದ್ರೂ ಬರ್ಬೋದು. ಫ್ರಮ್ 6th ಸ್ಟ್ಯಾಂಡರ್ಡ್ ಇಂದ ಹಿಡಿದು ಡಿಗ್ರಿವರೆಗೂ ಎಲ್ಲಿ ಬೇಕಾದ್ರೂ ಅವರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ಬೋದು ಇಂಗ್ಲಿಷ್ ನಲ್ಲಿ. ಈ ಸರಿ TET ನಲ್ಲಿ ತುಂಬಾ ಕ್ವಶನ್ಸ್ ಬಂದಿತ್ತು. ನಾನು ಮಾಡಿರ್ತಕ್ಕಂಥ ಗ್ರಾಮರ್ ಅಲ್ಲಿ ಸುಮಾರು 8, 9, 20 ಕ್ವಶನ್ ಅಲ್ಲಿ ಒಂದು 8, 9 ಕ್ವಶನ್ಗಳು ಅಲ್ಲಿ ಅಪಿಯರ್ ಆಗಿತ್ತು. ನನಗೆ ತುಂಬಾ ಖುಷಿ ಆಯ್ತು. TET ಎಕ್ಸಾಮ್, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಅದರಲ್ಲಿ ಮೊನ್ನೆ ನಡೀತು ನೋಡಿ, ಈಗ ಒಂದು ವಾರದಲ್ಲಿ ಆ ಟೆಸ್ಟ್ ಅಲ್ಲಿ ಬಂದಿತ್ತು. ತುಂಬಾ ಖುಷಿ ಆಯ್ತು ನನಗೆ. ಹಂಗಾಗಿ ನಾನು ಒಂದ್ ಕಡೆಯಿಂದ ಡಿಟೈಲ್ ಆಗಿ ಹೋಗ್ತಾ ಇದ್ದೀನಿ. ಎಲ್ಲ ವಿಡಿಯೋಸ್ ಒಂದ್ ಕಡೆಯಿಂದ ನೋಡ್ತಾ ಬನ್ನಿ. ನಿಮ್ಮ ನಾಲೆಡ್ಜ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನಿಮಗೆ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ನನ್ನ ಕಮೆಂಟ್ಸ್ ಅಲ್ಲಿ ನೀವು, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಬಿ ಫ್ರೀ ಟು ಲೀವ್ ಯುವರ್ ಕ್ವಶನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಐ ವಿಲ್ ಟ್ರೈ ಟು ಆನ್ಸರ್ ದೆಮ್. ನೆಕ್ಸ್ಟ್ ದಿಸ್ ವಿಡಿಯೋ ನಿಮಗೆ ಇದು ಲೈಕ್ ಆಗಿದ್ರೆ please click on like button and subscribe this channel for more videos. Okay, and share this video also to your friends and to your relatives if they need. ಅವ್ರಿಗೆ ಅಗತ್ಯ ಇದ್ರೆ ಕಳಿಸಿ. ಓಕೆ, ಅವ್ರಿಗೆ ಅಗತ್ಯ ಇಲ್ಲ ಅಂದ್ರೆ ಬೇಡ, ಅಗತ್ಯ ಇದ್ರೆ ಕಳಿಸಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿಗೆ ನಾನು ಈ ಲೆಸನ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. I will meet you with some other videos. Until then, take care. Bye bye.